Hello friends, once again welcome back to my channel. Today we are going to solve the question answers from the social science subjects. It's the class 7. It's a part 2. It's a revised textbook 2024. ಈ ದಿನ ನಾವು 7ನೇ ತರಗತಿಯ ಸಮಾಜ ವಿಜ್ಞಾನ ಒಂದು ವಿಷಯದ ಭಾಗ 2ರಲ್ಲಿರುವಂತಹ ಪಾಠದ ಹೆಸರು. The chapter name is Unification of Karnataka and Border Dispute. ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ನಾನು ಈ ಒಂದು ವಿಡಿಯೋಸ್ಗಳಲ್ಲಿ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇಂಗ್ಲೀಷ್ ಮೀಡಿಯಂ ಕ್ವಶನ್ ಆನ್ಸರ್ಸ್ಗಳನ್ನು, ಇಂಗ್ಲೀಷ್ ಮೀಡಿಯಮಲ್ಲಿರುವಂತಹ ಪ್ರಶ್ನೋತ್ತರಗಳನ್ನು ನಾನು ಕನ್ನಡದಲ್ಲಿ ಆನ್ಸರ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿ, ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ. ಹಾಗೂ ನಿಮಗೆ ಇನ್ನೂ ಯಾವ ಒಂದು ವಿಷಯದ, ಯಾವ ಒಂದು ತರಗತಿಯ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಬೇಕು ಅಂತ ಹೇಳಿಬಿಟ್ಟು ಪ್ಲೀಸ್ ಮೆಸೇಜ್ ಮಾಡಿ. ಡೆಫಿನೆಟ್ಲಿ ಐ ಟ್ರೈ ಟು ಮೇಕ್. Okay, the first exercise is fill in the blank with a suitable word. Bittasthala Tumbiri. The first chairman of the Karnataka Vidyavardhaka Sangha was. Karnataka Vidyavardhaka Sanghada modala adhyaksharu yaru? R.H. Deshpande. ಅಂದರೆ ಕರ್ನಾಟಕದ ವಿದ್ಯಾವರ್ಧಕ ಸಂಘದ ಮೊದಲ ಅಧ್ಯಕ್ಷರು ಯಾರು ಅಂತ ಅಂದರೆ ರಾ ದೇಶಪಾಂಡೆ ಅಂತ ಹೇಳಿಬಿಟ್ಟು. ಓಕೆ, ನೆಕ್ಸ್ಟ್ ದ ಕ್ವಶನ್ ಈಸ್ ನೆಕ್ಸ್ಟ್ ಡ್ಯಾಶ್ ವಾಸ್ ಕಾಲ್ಡ್ ದ ಕರ್ನಾಟಕ ಕುಲ ಪುರೋಹಿತ. ಕರ್ನಾಟಕದ ಕುಲ ಪುರೋಹಿತ ಅಂತ ಹೇಳ್ಬಿಟ್ಟು ಯಾರನ್ನ ಕರ್ತಿದ್ರು? ಆಲೂರು ವೆಂಕಟರಾವ್ ಅಥವಾ ವೆಂಕಟರಾಯ. ದ ಫಸ್ಟ್ ಕನ್ನಡ ನ್ಯಾಷನಲ್ ಪೊಯೆಟ್ ವಾಸ್. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತ ಅಂದರೆ ಮಂಜೇಶ್ವರ ಗೋವಿಂದ ಪೈ. ಎಂ ಗೋವಿಂದ ಪೈ ಅಂತಲೂ ಹೇಳ್ತೀವಲ್ವಾ, ಅವರೇ ಇವರು. ಮಂಜೇಶ್ವರ ಗೋವಿಂದ ಪೈ. ಎಂ ಸ್ಟ್ಯಾಂಡ್ಸ್ ಫಾರ್ ಮಂಜೇಶ್ವರ ಗೋವಿಂದ ಪೈ. The fourth question is, the first chief minister of unified Karnataka was. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಕೆ.ಸಿ. ರೆಡ್ಡಿ. Okay, sorry friends. The answer is S. Nijalingappa. The first chief minister of unified Karnataka was S. Nijalingappa. Okay. The next main is answer in one word or sentence each. Okay. Let's start. Name the Kannada districts that were in Hyderabad province. ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡ ಜಿಲ್ಲೆಗಳನ್ನು ಹೆಸರಿಸಿ. ದ ಆನ್ಸರ್ ಇಸ್ ಕಲಬುರ್ಗಿ, ಬೀದರ್ and Raichur district were in the Hyderabad province. The next question is, name two organizations that contributed to the unification of Karnataka. ಕರ್ನಾಟಕದ ಏಕೀಕರಣಕ್ಕೆ ಕೊಡುಗೆ ನೀಡಿದ ಎರಡು ಸಂಘಟನೆಗಳನ್ನು ತಿಳಿಸಿ. The first answer is, the first one is ಕನ್ನಡ ಸಾಹಿತ್ಯ ಪರಿಷತ್ and ಕರ್ನಾಟಕ ಸಭಾ. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕರ್ನಾಟಕ ಸಭಾ. ಓಕೆ. The next main is answer in 2 or 3 sentences. The first question is, what were the recommendation of the Fazal Ali Commission that the Kannadigas protested? ಫಜಲ್ ಅಲಿ ಆಯೋಗದ ಯಾವ ಶಿಫಾರಸುಗಳನ್ನು ಕನ್ನಡಿಗರು ಪ್ರತಿಭಟಿಸಿದರು ಅಂತ ಇದೆ. ಓಕೆ. The answer is, accordingly, the reorganization of the states was based on the language and convenience of administration. ಈ ಒಂದು ಭಾರತದ ಒಂದು ರಾಜ್ಯಗಳ ಪುನರ್ವಿಂಗಡಣೆ ಇವು ಭಾಷೆ ಮತ್ತು ಆಡಳಿತದ ಅನುಕೂಲದ ನೆಲೆಗಳಲ್ಲಿ ನಡೆಯಿತು. ಓಕೆ. ಆಲ್ ದ ಪಾರ್ಟೀಸ್ ಅಕ್ಸೆಪ್ಟೆಡ್ ಆ್ಯಂಡ್ ರೆಸ್ಪೆಕ್ಟೆಡ್ ದ ಕಮಿಟಿ ರಿಪೋರ್ಟ್. ನಾಡಿನ ಎಲ್ಲ ಒಂದು ಪಕ್ಷಗಳು ಆಯೋಗದ ವರದಿಯನ್ನು ಮಾನ್ಯ ಮಾಡಿದವು. ಬಟ್ ಕನ್ನಡಿಗಾಸ್ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ದ ಇಲ್ಯೂಷನ್ ಆಫ್ ಕಾಸರಗೋಡ್ ಇನ್ ಕೇರಳ ಸ್ಟೇಟ್. ಆದರೆ ಕಾಸರಗೋಡನ್ನು ಕೇರಳ ರಾಜ್ಯಕ್ಕೆ ಸೇರಿಸಿದನ್ನು ಈ ಒಂದು ಬಳ್ಳಾರಿ ಜಿಲ್ಲೆಯ ಕುರಿತು ಅಷ್ಟೇ ಅಲ್ಲದೆ ಆ್ಯಂಡ್ ಅಬೌಟ್ ಬಳ್ಳಾರಿ ಶುಡ್ ನಾಟ್ ಬಿ ಸಪ್ರೇಟೆಡ್ ಫ್ರಮ್ ದ ಮೈಸೂರು. ಬಳ್ಳಾರಿ ಜಿಲ್ಲೆಯನ್ನು ಮೈಸೂರಿನಿಂದ ಪ್ರತ್ಯೇಕಗೊಳಿಸಬಾರ್ದು ಅನ್ನೋದಿದೆಯಲ್ಲ, ಅದು ಸಹ ಅದನ್ನು ಅವರು ಬಹಳ ಅಪೋಸ್ ಮಾಡಿದ್ರು. ಆ್ಯಂಡ್ ದೆನ್ ದ ನ್ಯೂ ಸ್ಟೇಟ್ ಶುಡ್ ಬಿ ಕಾಲ್ಡ್ ಮೈಸೂರು ರಾಜ್ಯವನ್ನು ನೂತನ ರಾಜ್ಯಕ್ಕೆ ಹೆಸರಿಡಬೇಕು ಅಂತ ಹೇಳಿಬಿಟ್ಟು ತೀರ್ಮಾನಕ್ಕೆ ಬಂತಲ್ಲ, ಇದನ್ನೆಲ್ಲ ಒಂದು ಪ್ರೊಟೆಸ್ಟ್ ನಡೆಯಿತು. Okay, the next question is, list out the names of the great personalities who fought for the unifying Karnataka. Okay, ಅಂದರೆ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಒಂದು ಮಹನೀಯರ ಪಟ್ಟಿಯನ್ನು ತಿಳಿಸಿ. ಆಲೂರು ವೆಂಕಟರಾವ್, ಗುಡ್ಲಪ್ಪ ಹಲ್ಲಿಕೇರಿ, ಕೆಂಗಲ್ ಹನುಮಂತಯ್ಯ, ಟಿ ಮರಿಯಪ್ಪ, ಸುಬ್ರಹ್ಮಣ್ಯ, ಸಾವುಕಾರ್ ಚೆನ್ನಯ್ಯ,
H.K. Veeran Gowda, H.C. Dasappa, H. Siddhaya, and many others. Okay. Okay, the next question is the next main is write short notes on ಟಿಪ್ಪಣಿಯನ್ನ ಬರೆಯಿರಿ ಆಲೂರು ವೆಂಕಟರಾವ್. ಆಲೂರು ವೆಂಕಟರಾವ್ ಅವ್ರ ಬಗ್ಗೆ ಟಿಪ್ಪಣಿಯನ್ನ ಬರೆಯಿರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. So the first point is the most prominent person who struggled for the progress of Karnataka state, Kannada language and Kannada culture was ಆಲೂರು ವೆಂಕಟರಾವ್. ಕರ್ನಾಟಕದ ನಾಡು ನುಡಿ ಸಂಸ್ಕೃತಿಗಳ ಸಂವರ್ಧನೆಗಾಗಿ ಶ್ರಮಿಸಿದ ಹಿರಿಯರೆಂದರೆ ಆಲೂರು ವೆಂಕಟರಾವ್ ಅಂತ ಹೇಳ್ಬೋದು. ಮೇಕಿಂಗ್ ಕನ್ನಡ ಪೀಪಲ್ ಅಂಡರ್ಸ್ಟ್ಯಾಂಡ್ ದ ಗ್ಲೋರಿ ಆಫ್ ದೇರ್ ಲ್ಯಾಂಡ್ ಅಂಡ್ ಲ್ಯಾಂಗ್ವೇಜ್ ವಾಸ್ ಆಬ್ಜೆಕ್ಟಿವ್ ಆಫ್ ವೆಂಕಟರಾವ್. ಕನ್ನಡ ನಾಡು ನುಡಿಗಳ ವೈಭವವನ್ನು ಕನ್ನಡಿಗರಿಗೆ ತಿಳಿಸುವುದೇ ವೆಂಕಟರಾಯರ ಉದ್ದೇಶವಾಗಿತ್ತು. ಹಿ ಪಬ್ಲಿಷ್ ದ ಬುಕ್ ಪಾಸ್ಟ್ ಗ್ಲೋರಿ ಆಫ್ ಕರ್ನಾಟಕ ವಿತ್ ಹಿಸ್ ಓನ್ ಫಂಡ್. ಅವರ ಸ್ವಂತ ಖರ್ಚಿನಲ್ಲಿ ಅವರು ಕರ್ನಾಟಕದ ಗತವೈಭವ ಎನ್ನುವ ಒಂದು ಪುಸ್ತಕವನ್ನು ಬರೆದರು. ಓಕೆ, ಇಟ್ ವಾಸ್ ಆನ್ ಇನ್ಸ್ಪೈರಿಂಗ್ ಬುಕ್. ಬಹಳ ಸ್ಫೂರ್ತಿದಾಯಕವಾದ ಒಂದು ಪುಸ್ತಕವಾಗಿತ್ತು. ಹೈದರಾಬಾದ್ ಕನ್ನಡಿಗಾಸ್ ಫೆಸಿಲಿಟೇಟೆಡ್ ಹಿಮ್ ಇನ್ 1941 ಆ್ಯಂಡ್ ಗೇವ್ ದ ಟೈಟಲ್ ಕರ್ನಾಟಕ ಕುಲಪುರೋಹಿತ. ಕರ್ನಾಟಕ ಕುಲಪುರೋಹಿತ. ಹೈದರಾಬಾದ್ನ ಕನ್ನಡಿಗರು ಅವರಿಗೆ ಸನ್ಮಾನವನ್ನು ಮಾಡಿದ್ರು 1941ರಲ್ಲಿ ಮತ್ತು ಕರ್ನಾಟಕದ ಕುಲಪುರೋಹಿತ ಎಂಬ ಬಿರುದನ್ನು ಅವರಿಗೆ ನೀಡಿದರು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಆಲೂರು ವೆಂಕಟರಾವ್. ದ ನೆಕ್ಸ್ಟ್ ಕ್ವಶನ್ ಈಸ್ ಫಜಲ್ ಅಲಿ ಕಮಿಷನ್. ಫಜಲ್ ಅಲಿ ಆಯೋಗದ ಬಗ್ಗೆ ಹೇಳಿ ಅಂತ ಹೇಳಿಬಿಟ್ಟು ಇದೆ, ಬರೆಯಿರಿ ಅಂತ ಹೇಳಿಬಿಟ್ಟು ಇದೆ. ಓಕೆ, ಸೊ ಬನ್ನಿ. After the creation of Andhra Pradesh, there was a demand for the reorganizing of India based on language. ಆಂಧ್ರ ಪ್ರದೇಶದ ಒಂದು ರಚನೆ ಆದ ನಂತರ ಭಾಷೆಯ ಆಧಾರದಲ್ಲಿ ಭಾರತದ ಪುನರ್ ವಿಂಗಡಣೆಯ ಬೇಡಿಕೆ ತೀವ್ರಗೊಂಡಿತು. The central government appointed a committee called State Reorganization Committee to give a report. ಅದಾದಮೇಲೆ ಕೇಂದ್ರ ಸರ್ಕಾರ ರಾಜ್ಯಗಳ ಪುನರ್ ವಿಂಗಡಣೆಯನ್ನು ಕುರಿತು ವರದಿ ನೀಡಕ್ಕೆ ಒಂದು ರಾಜ್ಯ ಪುನರ್ ವಿಂಗಡನಾ ಆಯೋಗವನ್ನು ನೇಮಿಸಿತು. ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ. ಓಕೆ, ದ ನೆಕ್ಸ್ಟ್ ಪಾಯಿಂಟ್ ಇಸ್ ದ ಪ್ರೆಸಿಡೆಂಟ್ ಆಫ್ ಕಮಿಟಿ ವಾಸ್ ಫಜಲ್ ಅಲಿ. ಆ ಒಂದು ಕಮಿಟಿಯ ಅಧ್ಯಕ್ಷರು ಫಜಲ್ ಅಲಿ ಅವರಾಗಿದ್ದರು. ಆ್ಯಂಡ್ ದ ಕಮಿಟಿ ವಾಸ್ ಕಾಲ್ಡ್ ಫಜಲ್ ಅಲಿ ಕಮಿಟಿ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಫಜಲ್ ಅಲಿ ಕಮಿಟಿ. ಹಾಗಾಗಿಬಿಟ್ಟು ಅವರು ಅಧ್ಯಕ್ಷರು ಫಜಲ್ ಅಲಿ ಆಗಿರೋದ್ರಿಂದ ಆ ಒಂದು ಆಯೋಗವನ್ನು ಫಜಲ್ ಅಲಿ ಆಯೋಗ ಅಂತ ಹೇಳಿಬಿಟ್ಟು ಹೇಳಿದರು. ಅದರ್ ಮೆಂಬರ್ಸ್ ಆಫ್ ದಿಸ್ ಕಮಿಟಿ ವರ್, ಇನ್ನು ಇತರ ಸದಸ್ಯರು ಯಾರಪ್ಪ ಅಂತಂದರೆ H.N. ಕುಂಜ್ರು ಆ್ಯಂಡ್ K.M. ಪಣಿಕ್ಕರ್. H.M. ಕುಂಜ್ರು ಮತ್ತು ಪಣಿಕ್ಕರ್ ಅವರು ಈ ಆಯೋಗದ ಇತರ ಸದಸ್ಯರಾಗಿದ್ದರು. ದ ಕಮಿಟಿ ಗೇವ್ ಇಟ್ಸ್ ರಿಪೋರ್ಟ್ ಇನ್ 1956. ಅದಾದಮೇಲೆ ಈ ಒಂದು ವರದಿಯನ್ನು ಇಟ್ಸ್ 1955 ಸಾಮಾನ್ಯ ಶಕ 1951ರಲ್ಲಿ ಈ ಒಂದು ಕಮಿಟಿ ತನ್ನ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿತು, ವರದಿಯನ್ನು ಸಲ್ಲಿಸ್ತು ಫೈನಲಿ. ಓಕೆ ಫ್ರೆಂಡ್ಸ್, ಐ ಹೋಪ್ ನಾನು ಮಾಡಿರುವಂತಹ ಒಂದು ಸಣ್ಣ ಪ್ರಯತ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.